ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿ 3 ತಿಂಗಳ ಹಣ, ಗೃಹಲಕ್ಷ್ಮಿ ಹಣ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ಒಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಗುಡ್ ನ್ಯೂಸ್ ಇದೆ. ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಪ್ರೂಫ್ ಸಮೇತ ವಿವರಣೆಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಒಂದು ವಾರದಲ್ಲೇ ನಾವು ಗೃಹಲಕ್ಷ್ಮಿ ಬಾಕಿ ಕಂತನ್ನ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆಯನ್ನ ನೀಡಿದ್ರು. ಬಟ್ ಆದ್ರೆ ಅದೊಂದು ಕಾರ್ಯಕ್ರಮದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿತ್ತು. ಬಟ್ ಆದ್ರೆ ನಿನ್ನೆ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿದಾಗ, ಡೀಟೇಲ್ ಇನ್ಫಾರ್ಮೇಶನ್ ಕೇಳಿದಾಗ ಅವರು ಯಾವ್ಯಾವ ಕಂತು ಬಂದಿದೆ, ಯಾವ್ಯಾವ ಕಂತನ್ನ ಯಾವ ತಿಂಗಳಲ್ಲಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈಗ ಆಲ್ರೆಡಿ ಗೃಹಲಕ್ಷ್ಮಿ 18ನೇ ಕಂತು ಬಹುತೇಕ ಜನರಿಗೆ ಜಮಾ ಆಗ್ಬಿಟ್ಟು ಇನ್ನೂ ಕೂಡ ಒಂದು 10% ಜನರಿಗೆ ಜಮಾ ಆಗೋದು ಬಾಕಿ ಇದೆ. ಹಾಗಾಗಿ ಈಗ ಆಲ್ರೆಡಿ ಏಪ್ರಿಲ್ ಸೆಕೆಂಡ್ ವೀಕಲ್ಲೇ ಜಮಾ ಮಾಡ್ತೀವಿ ಅಂತ ಕಳೆದ ಬಾರಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ ಆದ್ರೆ ಡಿಲೇ ಆಗ್ಬಿಟ್ಟಿದೆ. ಇವಾಗ ಮೇ 3ನೇ ವಾರದ ಒಳಗಾಗಿ, ಓಕೆನಾ, ಮೇ 3ನೇ ವಾರದ ಒಳಗಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ 18, 19, 20ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ 18ನೇ ಕಂತು ಜಮಾ ಆಗ್ಬಿಟ್ಟಿದೆಯಲ್ಲ, ಅದನ್ನ ಯಾಕೆ ಹೇಳಿದ್ದಾರೆ ಅಂತ ನೋಡೋದಕ್ಕೆ ಹೋದ್ರೆ, 18ನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ಅವರಿಗೂ ಸಹ 3 ಕಂತುಗಳ ಹಣವನ್ನ 3 ವಾರಗಳ ಒಳಗಡೆನೆ, ಓಕೆನಾ, ಅಂದ್ರೆ ಮೇ ತಿಂಗಳ 3 ವಾರದ ಒಳಗಡೆನೆ 3 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಕೆಲವೊಮ್ಮೊಮ್ಮೆ ಇದೇ ರೀತಿ ಆಗ್ತಾ ಇತ್ತು, ಒಂದೇ ತಿಂಗಳಲ್ಲಿ 2 ಕಂತುಗಳು ಬಂದಿರೋದು ಕೂಡ ಇದೆ. ಓಕೆನಾ. ಹಾಗಾಗಿ ಅಟ್ಲೀಸ್ಟ್ 3 ಕಂತುಗಳಾಗದೇ ಇದ್ರು ಸದ್ಯಕ್ಕೆ ಬೇಗ 19ನೇ ಕಂತನ್ನ ರಿಲೀಸ್ ಮಾಡಿಬಿಟ್ಟು 20ನೇ ಕಂತು ಆಮೇಲೆ ರಿಲೀಸ್ ಮಾಡೋದು ಒಳ್ಳೇದು. ಆಕ್ಚುಲಿ 3 ಕಂತುಗಳಂದ್ರೆ ನಿಮ್ಗೆ ಒಟ್ಟಿಗೆ 6,000 ರೂಪಾಯಿ ಬಂದ್ಬಿಡಲ್ಲ. ಓಕೆನಾ. ಬಟ್ ನಿಮಗೆ 2,000 ರೂಪಾಯಿ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. 18ನೇ ಕಂತು ಈಗ ಆಲ್ರೆಡಿ ಬಹುತೇಕ ಜನರಿಗೆ ಬಂದಿದೆ. 19, 20ನೇ ಕಂತು ಅಂತೂ ನಿಮಗೆ ಮೇ 3ನೇ ವಾರದ ಒಳಗಡೆನೆ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ. ಯಾರೆಲ್ಲ 18ನೇ ಕಂತು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಬಾಕಿ ಉಳಿದಿರ್ತಕ್ಕಂಥ ಎಲ್ರಿಗೂ ಸಹ 18ನೇ ಕಂತಿನ ಜೊತೆಯಲ್ಲಿ 19 ಮತ್ತೆ 20ನೇ ಕಂತಿನ ಹಣವನ್ನ ಜಮಾ ಮಾಡಲಿದ್ದಾರೆ. ಹಾಗಾಗಿ ಈ ವಿಡಿಯೋ ನಾನಾಗೆ ಸುಮ್ಮನೆ ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ನಾವು ಎಷ್ಟೋ ಬಾರಿ ನಿಮಗೆ ಪ್ರೂಫ್ ಸಮೇತ ವಿವರಣೆ ಕೊಟ್ಟರೂ ಸಹ ಕೆಲವೊಬ್ಬೊಬ್ರು ಏನ್ ಸರ್ ನೀವು ಸುಮ್ಮನೆ ಫೇಕ್ ನ್ಯೂಸ್ ಕೊಡ್ತೀರಾ ಅಂತ ಹೇಳಿ ಕಮೆಂಟ್ಗಳನ್ನು ಮಾಡ್ತಾನೆ ಇರ್ತೀರಾ. ನಿಮ್ಮ ಉದ್ದೇಶ ಬೇರೆನೇ ಇರುತ್ತೆ, ಅದು ನಮಗೆ ಖಂಡಿತವಾಗ್ಲೂ ಗೊತ್ತು. ಬಟ್ ಆದ್ರೆ ನಮ್ಮ ಒಂದು ಕೆಲಸ ನಿರಂತರವಾಗಿ ನಾವು ನಿಷ್ಠೆಯಿಂದ ನಿಖರ ಮಾಹಿತಿ ಕೊಡ್ತಾನೆ ಇರ್ತೀವಿ. ನಿಮಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ನಲ್ಲಿ ಅವ್ರು ಮಾತಾಡಿರುವ ಪ್ರೂಫ್ ಅನ್ನು ಹಾಕಿರ್ತೀನಿ, ತಪ್ಪದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.